ದಿನನಿತ್ಯ ನಮ್ಮ ಕೆಲಸಗಳಿಗೆ ನಾವು ಜಾಸ್ತಿ ಡಿಪೆಂಡ್ ಆಗಿರೋದು ಈ ಆಟೋ, ಓಲಾ, ಊಬರ್ಗಳ ಮೇಲೆ, ಅಂದರೆ ಅಗ್ರಿಗೇಟರ್ ಪ್ಲ್ಯಾಟ್ಫಾರ್ಮ್ಸ್ಗಳ ಮೇಲೆ. ಈಗ ನಾನು ಎಲ್ಲಾದರೂ ಸ್ಕೂಲಿಗೆ ಹೋಗಬೇಕು ಅಥವಾ ಕಾಲೇಜಿಗೆ ಹೋಗಬೇಕು ಅಥವಾ ಎಲ್ಲಾದರೂ ಶಾಪಿಂಗ್ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಹಾಸ್ಪಿಟಲಿಗೆ ಹೋಗಬೇಕು, ಎಲ್ಲೇ ಹೋಗ್ತಿದ್ದೀವಿ ಅಂತಂದರೂ ಕೂಡ ನಾವು ಜಾಸ್ತಿ ಬುಕ್ ಮಾಡ್ಕೊಳ್ಳೋದೇ ಈ ಅಗ್ರಿಗೇಟರ್ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು. ಓಲಾ, ಊಬರ್, ನಮ್ಮ ಯಾತ್ರಿ, ರ್ಯಾಪಿಡೋ ಈ ರೀತಿಯಾದಂತಹ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸ್ಕೊಂಡು ಆಟೋಗಳನ್ನು, ಬೈಕ್ಗಳನ್ನು, ಕ್ಯಾಬ್ಗಳನ್ನು ನಮ್ಮ ಮನೆ ಬಾಗಿಲಿಗೆ ಬುಕ್ ಮಾಡ್ಕೊಳ್ತೀವಿ. ಈಗ ಏನಕ್ಕಪ್ಪ ಈ ಅಗ್ರಿಗೇಟರ್ ಪ್ಲ್ಯಾಟ್ಫಾರ್ಮ್ಗಳು ಅಷ್ಟರ ಮಟ್ಟಿಗೆ ಬೆಳೀತಿದೆ ಅಂತ ಹೇಳಿದ್ರೆ, ನಾವು ಆಟೋಗಳನ್ನು ಹುಡ್ಕೊಂಡು ಹೋಗೋ ರೀತಿಯ ಪ್ರಾಬ್ಲಮ್ ಇಲ್ಲ, ಅಥವಾ ಕ್ಯಾಬ್ಗಳನ್ನು ಹುಡ್ಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ನಾವಿರೋ ಜಾಗಕ್ಕೇ ಕ್ಯಾಬು, ಆಟೋ, ಬೈಕ್ ಈ ರೀತಿಯಾದಂತಹ ಫೆಸಿಲಿಟಿಗಳು ಸಿಗ್ತಾ ಇರೋ ಕಾರಣಕ್ಕೆ ನಾವು ನಮ್ಮ ಮನೆಯಲ್ಲೇ ಕೂತು ಇದು ಬುಕ್ ಮಾಡ್ಕೋಬೋದು. ನಾವು ಇರೋ ಜಾಗಕ್ಕೆ ಆಟೋಗಳು, ಕ್ಯಾಬ್ಗಳು ಬರುತ್ತೆ ಅನ್ನೋ ಒಂದು ರೀಸನ್ಗೆ ಅಗ್ರಿಗೇಟರ್ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ಒಂದು ಹೊಸ ರೂಲ್ಸ್ ತರಬೇಕಂತ ಹೇಳಿ ಈಗಾಗಲೇ ರಸ್ತೆ ಸಂಚಾರ ಮತ್ತು ಹೆದ್ದಾರಿ ಸಚಿವಾಲಯ ಈಗ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದೆ ಈ ಅಗ್ರಿಗೇಟರ್ ಪ್ಲ್ಯಾಟ್ಫಾರ್ಮ್ಸ್ಗಳಿಗೆ. ಏನಪ್ಪ ಆ ಎಚ್ಚರಿಕೆ ಅಂತ ಹೇಳಿದ್ರೆ, ನೀವು ಪ್ರಯಾಣಿಕರ ಮೇಲೆ ಯಾವುದೇ ರೀತಿಯಾದಂತಹ ಒತ್ತಡವನ್ನು ಹಾಕುವಂತಿಲ್ಲ. ಏನಕ್ಕೆ ಒತ್ತಡ ಹಾಕ್ತಾ ಇದ್ದೀರಾ? ಈಗ ಪ್ರಯಾಣಿಕರ ಒಂದು ಏನು ರೈಡ್ ಸ್ಟಾರ್ಟ್ ಆಗುತ್ತೆ ಅದಕ್ಕೂ ಮುಂಚೆ ಅಥವಾ ಬುಕ್ಕಿಂಗ್ ಮಾಡುವಂತಹ ಸಮಯದಲ್ಲಿ ನೀವು ಅಡ್ವಾನ್ಸ್ ಟಿಪ್ಪನ್ನು ಕೊಡಿ, ಅಥವಾ ಚೂಸ್ ಆ್ಯಂಡ್ ಆ್ಯಡ್ ಆನ್ ಅಂತ ಹೇಳಿಬಿಟ್ಟು ಕೊಡಿ. ಆ ಥರದ್ದೆಲ್ಲ ಮಾಡೋ ಹಾಗಿಲ್ಲ. ಅದು ಪ್ರಯಾಣಿಕರ ಮೇಲೆ ಒತ್ತಡ ಬೀರುವಂತಹ ಸಾಧ್ಯತೆ ಆಗತ್ತೆ. ನೀವೇನಾದರೂ ಅಡ್ವಾನ್ಸ್ ಟಿಪ್ಪನ್ನು ಈಗಲೇ ಕೊಟ್ಬಿಟ್ಟು ಆಟೋವನ್ನು ಬುಕ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ರೈಡ್ ಸಿಗುತ್ತೆ ಅನ್ನೋ ಒಂದು ಮೆಂಟಾಲಿಟಿಯಲ್ಲಿ ನೀವು ಅವ್ರನ್ನ ಯಾವುದೇ ರಾಂಗ್ ಪೋಟ್ರೆ ಮಾಡೋ ಹಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಆ್ಯಂಡ್ ಈಗ ನಾವು ಆಟೋನ ಸಾಮಾನ್ಯವಾಗಿ ಅಗ್ರಿಗೇಟರ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಬುಕ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅಲ್ಲಿ ಆ್ಯಡ್ ಆ್ಯಂಡ್ ಅಡ್ವಾನ್ಸ್ ಟಿಪ್ ಅಂತ ಇರುತ್ತೆ, ಚೂಸ್ ಆ್ಯಂಡ್ ಆ್ಯಡ್ ಆನ್ ಅಂತ ಇರುತ್ತೆ. ಆಗ ನಾವು 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಈ ರೀತಿಯಾದಂತಹ ಅಮೌಂಟನ್ನು ನಾವು ಆ್ಯಡ್ ಮಾಡ್ಬೋದು. ಸೊ ದಟ್ ಅದು ಡೈರೆಕ್ಟಾಗಿ ಆಟೋ ಡ್ರೈವರ್ಸ್ಗಳಿಗೆ ಹೋಗುತ್ತೆ ಅಂತ ಕೂಡ ಹೇಳಾಗತ್ತೆ. ಬಟ್ ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನಮಗೂ ಕೂಡ. ಬಟ್ ಆದರೆ ಈ ರೀತಿಯಾದಂತಹ ಟಿಪ್ಗಳೆಲ್ಲ ಏನು ಆ್ಯಡ್ ಮಾಡ್ತೀವಲ್ಲ, ಅದು ಮಾನಸಿಕವಾಗಿ ಪ್ರಯಾಣಿಕರ ಮೇಲೆ ಒತ್ತಡ ಬೀಳ್ತಾ ಇರುತ್ತೆ. ನೀವು ಆ್ಯಡ್ ಮಾಡಿದ್ರೆ ನಿಮಗೆ ರೈಡ್ ಬೇಗ ಸಿಕ್ಬಿಡುತ್ತೆ ಅನ್ನೋ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಅವರಿಗೆ ಪಾಸ್ ಆನ್ ಆಗ್ತಿದೆ. ಇದನ್ನೆಲ್ಲ ತಡೆಗಟ್ಟಬೇಕು. ನೀವು ಆ ರೀತಿಯಾದಂತಹ ಅಂದರೆ ಆ್ಯಡ್ ಆ್ಯಂಡ್ ಅಡ್ವಾನ್ಸ್ ಟಿಪ್ ಅಂತ ಹಾಕಂಗಿಲ್ಲ. ಅದರ ಜೊತೆಗೆ ಪ್ರಯಾಣಿಕರು ಅವರು ಟಿಪ್ಪನ್ನು ಕೊಡ್ಬೋದು ಡ್ರೈವರಿಗಳಿಗೆ, ಅದು ರೈಡ್ ಮುಗಿದ ನಂತರ. ಅದಕ್ಕೂ ಮುಂಚೆ ನೀವು ಯಾವುದೇ ರೀತಿಯಾದಂತಹ ಟಿಪ್ಗಳನ್ನು ಕಲೆಕ್ಟ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಈಗಾಗಲೇ ಖಡಕ್ ಎಚ್ಚರಿಕೆಯನ್ನು ನೀಡಿದೆ. ಸೊ ಕಂಪ್ಲೀಟಾಗಿ ಟಿಪ್ಪನ್ನ ತೆಗ್ದು ಹಾಕಿ ಅಂತಿಲ್ಲ, ಅವ್ರು ಹೇಳ್ತಿಲ್ಲ. ಅದ್ರ ಬದಲಾಗಿ ನೀವೇನು ಅಡ್ವಾನ್ಸ್ ಆಗಿ ನೀವು ಟಿಪ್ಗಳನ್ನು ಇಸ್ಕೊತಿದ್ರಿ, ಅದ್ರ ಬದಲಾಗಿ ರೈಡ್ ಎಂಡ್ ಆದಮೇಲೆ ನೀವು ಆ ಟಿಪ್ಪನ್ನು ಕೊಡೋ ರೀತಿಯಾಗಿ ಮಾಡಿ. ಅದು ಡೈರೆಕ್ಟಾಗಿ ಆಟೋ ಚಾಲಕರಿಗೆ ಹೋಗೋ ರೀತಿಯಾಗಿ ಮಾಡಿ ಅಂತ ಹೇಳಿ ಒಂದು ಸೂಚನೆಯನ್ನು, ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀವಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.